ನಾನು ಅವರ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಅವರ ಆರೋಗ್ಯವನ್ನು ವಿಚಾರಿಸೋಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯವನ್ನು ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದಮೇಲೆ ಒಂದು ಅವರ ಯೋಗಕ್ಷೇಮವನ್ನು ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಹೋಗಿ ಅವು ಇಲ್ಲಿ ಮಾತಾಡೋಂಗಿಲ್ಲ, ಪುಣೆ ಡೆಲ್ಲಿ. ಸೊ ಅದಕ್ಕಾಗಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಸರಿಯಾಗಿ ಸ್ಟೆಪ್ಸ್ ನಮ್ಮಲ್ಲಿ ಹೇಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಭೇಟಿಯಾಗಿ ಬಂದಿದೆ. ಬಾಕಿದ್ದೆಲ್ಲನೂ ಡೆಲ್ಲಿಯಲ್ಲಿ ಆಗ್ತದೆ, ಇಲ್ಲೇನೂ ಆಗೋದಿಲ್ಲ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಲ್ಲಿ ಡೆಲ್ಲಿದಾಗಾಗಿದೆ. ಅದ್ರ ಬಗ್ಗೆ ನಿನ್ನೆ ಮೀಟಿಂಗ್ ಆಗಿದೆ. ಅದು ಎಲ್ಲರೂ ಎಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು ಅಂತ ಹೇಳಿ ಅವ್ರ ಬೇಡಿಕೆ ಇದೆ. ನಮ್ಮದು ಕೂಡ ಅದನ್ನ ಬೇಡಿಕೆ ಇದೆ. ಅದ್ರ ಜೊತೆಯಲ್ಲಿ ಅರೆ ಏನಪ್ಪ ಯಾರು ಮಾತಾಡೋದು. ಸೊ ಅದಕ್ಕಾಗಿ ಇದು ಒಂದು ಬೇಡಿಕೆ ಇದೆ. ಮತ್ತು ಈಗೇನು ಸೀಟ್ಗಳಿವೆ ಆ ಸೀಟ್ಗಳನ್ನು ಕಾಯಮವಾಗಿರಬೇಕು ಅಂಥೇಳಿ ಅವ್ರ ಬೇಡಿಕೆ ಇದರಲ್ಲಿಂದ ನಮ್ಮ ಪಾರ್ಟಿಯಿಂದನೂ ಇಲ್ಲಿಂದ ಲೋಕಲ್ ಪಾರ್ಟಿ, ಯಾಕಂದರೆ ರೀಜ್ನಲ್ ಪಾರ್ಟಿಗಳ ಇಂಟ್ರೆಸ್ಟ್ಲಿಂದ ಇದು ಎಲ್ಲನೂ ಕೂಡ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದಕ್ಕಾಗಿ ಅದು ಒಂದು ಒಳ್ಳೆಯದು. ಯಾಕಂದರೆ ನಮ್ಮ ಸೀಟ್ಗಳನ್ನು ಕಡಿಮೆ ಆಗಬಾರ್ದು ಅಂತಕ್ಕಂಥ ಅವ್ರ ಬೇಡಿಕೆ ಏನಿದೆ ಅದು ಒಂದು ಸಮಂಜಸವಾದಂಥ ಬೇಡಿಕೆ. ರಾಜಣ್ಣ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀವಿ ಅಂದರು ಸರ್. ಪಕ್ಷಕ್ಕೆ ಮುಗಿದಲ್ಲ ಸರ್ ಸರ್ಕಾರ ಮತ್ತು